ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ರೈಸ್ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ಡೀಟೇಲಾಗಿ ತೋರಿಸಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಫಸ್ಟ್ ನಾನು 1-1.5 ಕಟ್ಟಷ್ಟು ಪಾಲಕ್ನ ವಾಶ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ. ಓಕೆನಾ? ಸೊ ಇದು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ 1-2 ಮೀಡಿಯಮ್ ಸೈಜ್, ತುಂಬ ದೊಡ್ಡ ಈರುಳ್ಳಿ ಇಲ್ಲ, ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಆಮೇಲೆ 1-2 ಮೀಡಿಯಮ್ ಸೈಜ್ದು ಟೊಮ್ಯಾಟೊ, ಅದನ್ನು ಕೂಡ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಇದೆರಡನ್ನೂ ನಾನು ಆಯಿಲ್ಗೆ ಹಾಕೋತಾ ಇರೋದು, ಯಾವುದು ರುಬ್ಕೋತಾ ಇಲ್ಲ. ಆಮೇಲೆ ಈಗ ರುಬ್ಕೋತಾ ಇರೋದು ನೋಡಿ, ಹಸಿಮೆಣಸಿನ್ಕಾಯಿ 6-7 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಇನ್ನೊಂದು ಈರುಳ್ಳಿ, ಮೀಡಿಯಮ್ ಸೈಜು ಚಿಕ್ಕ ಈರುಳ್ಳಿ, ಇದಿಷ್ಟು ನಾನು ರುಬ್ಕೋತಾ ಇರೋದಕ್ಕೋಸ್ಕರ ಎತ್ತಿಟ್ಕೊಂಡಿರೋದು. ಆಮೇಲೆ ಸ್ವಲ್ಪ ಮೊಸರು, ಹುಳಿಗೆ ಎಷ್ಟು ಬೇಕೋ ಅಷ್ಟು ಮೊಸರು, ನಾನು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡನ್ನೂ 1 ಹಿಡಿಯಷ್ಟು ಎತ್ತಿಟ್ಕೊಂಡಿದ್ದೀನಿ ವಾಶ್ ಮಾಡಿ. ಆಮೇಲೆ ಮೆಂತ್ಯ ಸ್ವಲ್ಪ ತುಂಬ ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಹಾಕೋತಾ ಇದ್ದೀನಿ. ಈಗ ಡ್ರೈ ಇಂಗ್ರೀಡಿಯೆಂಟ್ಸು, ಇದೆಲ್ಲ ಪಲಾವ್ಗೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಸೋಂಪು, ಜೀರಿಗೆ, ಧನಿಯಾ, ಆಮೇಲೆ ಲವಂಗ, ಸ್ಟಾರ್ ಹೂವು, ಆಮೇಲೆ ಚಕ್ಕೆ, ಪಲಾವ್ ಎಲೆ, ಆಮೇಲೆ 2 ಏಲಕ್ಕಿ. ಸೋಂಪು, ಜೀರಿಗೆ, ಧನಿಯಾ ಎಲ್ಲ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಈಗ ತರಕಾರಿ, ಕ್ಯಾರೆಟು, ಬೀನ್ಸು, ಆಮೇಲೆ ನವಿಲುಕೋಸು, ಇಷ್ಟು 3 ತೊಗೊಂಡಿದ್ದೀನಿ. ನೀವು ಮಶ್ರೂಮ್ ಕೂಡ ಹಾಕ್ಕೋಬೋದು, ಪನ್ನೀರ್ ಹಾಕಿ ಕೂಡ ಈ ಪಾಲಕ್ ರೈಸ್ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಈ ತರಕಾರಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಆಲೂಗಡ್ಡೆನೂ ಹಾಕೋಬೋದು. ಆಮೇಲೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, ಆಮೇಲೆ ಅಚ್ಕಾರದ ಪುಡಿ ಕೂಡ ತೊಗೊಂಡಿದ್ದೀನಿ. ಈ ಅಚ್ಕಾರದ ಪುಡಿ ಟೇಸ್ಟ್ ನೋಡಿಕೊಂಡು ಹಾಕೋಬೇಕು, ಆಲ್ರೆಡಿ ಹಸಿಮೆಣಸಿನ್ಕಾಯಿ ಇದೆ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಾದಮೇಲೆ ನೋಡಿ, ಇಲ್ಲಿ ಪಾಲಕ್ಕು ಚೆನ್ನಾಗಿ ಬೆಂದಿದೆ. ಈ ಪಾಲಕ್ ಬೆಂದ ಮೇಲೆ ಏನು ಮಾಡಬೇಕು, ಅದನ್ನು ಸೋಸಿ ಎತ್ತಿಟ್ಕೋಬೇಕು, ನಾವು ಆರಿಸ್ಬೇಕು. ಬಿಕಾಸ್ ಅದನ್ನು ನಾನು ರುಬ್ಕೋತಾ ಇದ್ದೀನಿ, ಅದಕ್ಕೋಸ್ಕರ ಅದನ್ನು ಸೋಸಿ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು 2 ಗ್ಲಾಸಷ್ಟು ರೈಸ್ನ ನೆನೆಸಿಟ್ಟಿದ್ದೀನಿ ನೀರಲ್ಲಿ. ಓಕೆ, ಒಂದು 20 ಮಿನಿಟ್ಸ್ ಆಯಿತು. ನಾರ್ಮಲ್ ರೈಸ್ನೇ ನೆನೆಸಿಟ್ಟಿರೋದು ನಾನು. ಸೊ ಈ ಥರ ನೋಡಿ, ಪಾಲಕನ ಸೋಸಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ನಾನು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರ್ಕೋಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪನೇ, ಜಾಸ್ತಿ ಆಯಿಲ್ ಏನು ಬೇಡ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಅದನ್ನು ಸೆಪರೇಟಾಗಿ ಎತ್ತಿಟ್ಕೊಂಡೆ. ಈಗ ನಾನು ಅದೇ ಕಡಾಯಿಗೆ ಆನಿಯನ್ನು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟು ಮತ್ತು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆಗೇ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಎಲ್ಲನೂ ಹುರ್ಕೋಬೇಕು. ಹುರಿದಾದ್ಮೇಲೆ ಸೆಪರೇಟಾಗಿ ಎತ್ತಿಟ್ಕೋಬೇಕು, ಅದು ಆರಿಸ್ಬೇಕು. ಬಿಕಾಸ್ ಆರಲಿಲ್ಲ, ಹಾಗೆ ನಾವು ಮಿಕ್ಸಿಗೆ ಹಾಕೊಂಡು ರುಬ್ಕೋತಾ ಇದ್ದೀವಿ ಅಂತಂದರೆ ಮಿಕ್ಸಿಯಿಂದ ಎಲ್ಲ ಆಚೆ ಸಿಡಿದು ಗಲೀಜಾಗಿ ಡಬಲ್ ಕೆಲಸ ಆಗುತ್ತೆ. ಸೊ ಅದರಿಂದ ಆರಿದ ಮೇಲೇ ರುಬ್ಕೋಬೇಕು. ಈಗ ನಾನು ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು ಬೇಯಿಸಿ ನೀರನ್ನ ತೆಗೆದು ಆರಿಸಿ ಇಟ್ಟಿದ್ನಲ್ಲ, ಆ ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೇ ನಾವೇನೇನು ಹುರ್ಕೊಂಡಿದ್ವಲ್ಲ, ಡ್ರೈ ಇಂಗ್ರೀಡಿಯೆಂಟ್ಸು, ಏಲಕ್ಕಿ, ಧನಿಯಾ, ಚಕ್ಕೆ, ಅದರದ್ದು ಡ್ರೈ ಇಂಗ್ರೀಡಿಯೆಂಟ್ಸು, ಆಮೇಲೆ ಈರುಳ್ಳಿ, ಇದ್ರದ್ದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೋಬೇಕು. ಈಗ ನಾನು ಕುಕ್ಕರ್ಗೆ ತುಪ್ಪ 1-2-3 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಬಿರಿಯಾನಿ ಎಲೆ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಸ್ಲೈಸ್ ಮಾಡಿಟ್ಟಿದ್ದಂಥ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿಲ್ಲ, ಬಿಕಾಸ್ ಆಲ್ರೆಡಿ ನಾನು ರುಬ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ, ಇದಕ್ಕೇನು ಹಾಕಬೇಕು ಅಂತಿಲ್ಲ. ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು, ಇದನ್ನು ನೀವು ಎಣ್ಣೆಗೆ ಹಾಕ್ಕೊಳ್ಳಿ, ರುಬ್ಕೊಳ್ಳೋದಕ್ಕೇನು ಬೇಡ, ಇಲ್ಲೇ ಹಾಕ್ಕೊಂಡು ಇಲ್ಲೇ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ಓಕೆ, ಇದಾದಮೇಲೆ ನೋಡಿ, ಪೇಸ್ಟ್ ರೆಡಿ ಆಗಿದೆಯಲ್ಲ, ಆ ಪೇಸ್ಟನ್ನ ಇದಕ್ಕೆ ಹಾಕ್ಕೊಂಡು ಟೊಮ್ಯಾಟೋನ ಏನು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೋತೀವಿ. ಇದಿಷ್ಟು ಹಾಕ್ಕೊಂಡು ಆಮೇಲೆ ತರಕಾರಿಗಳು ಏನೇನು ನೀವು ತರಕಾರಿ ಹಾಕಿದ್ರು ಹಾಕ್ಬೋದು, ಮಶ್ರೂಮ್ ಹಾಕೋದು ಅದನ್ನು ಇದೇ ಸ್ಟೇಜಲ್ಲೇ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ತರಕಾರಿ ಬೇಗ ಬೇಯುತ್ತೆ. ಇಲ್ಲಿ ಅಚ್ಚಗಾರದ ಪುಡಿ ಹಾಕೋಕ್ಕೆ ಮುಂಚೆ ನೀವು ಖಾರ ನೋಡ್ಕೊಳ್ಳಿ, ಸರಿ ಇದೆಯಾ, ಇನ್ನೂ ಬೇಕಾ ನಿಮಗೆ ಅಂತ, ಆಮೇಲೆ ಹಾಕ್ಕೊಳ್ಳಿ. ಮೊಸರು ಅರ್ಧ ಕಪ್ ಏನು ಎತ್ತಿಟ್ಟಿದ್ನಲ್ಲ ಅಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಬಿಕಾಸ್ 2 ಗ್ಲಾಸ್ ಅಕ್ಕಿ ಅಲ್ವಾ, ಸೊ ಹುಳಿ ಬೇಕಾಗತ್ತೆ. ನೋಡಿ, ಈ ಥರ ಕುದಿ ಬರಬೇಕು ಚೆನ್ನಾಗಿ.
ಆ ಥರ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವಾ, ಹಸಿ ಗ್ರೀನ್ ಹೋಗ್ಬಿಟ್ಟು ಕಲರ್ ಬಂದಾಗ ನಾವು ಏನು ನೆನೆಸಿಟ್ಟಿದ್ವಲ್ಲ ಆ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾನೇನು ಗೊತ್ತೋ ನೀರು ಬಂದುಬಿಟ್ಟು 3.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಬಿಕಾಸ್ ರುಬ್ಬಿದ ಮಿಶ್ರಣನೂ ಇತ್ತಲ್ಲ ಅಂದ್ಬಿಟ್ಟು. ಓಕೆ, ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಅಷ್ಟು ಕೂಗಿಸ್ಕೊತಾ ಇದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕೂಗಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಬೇಡಿ. ಇಷ್ಟೇ ನಾನು ಮಾಡಿದ್ದು. ಸೊ ನೀವು ಟ್ರೈ ಮಾಡಿ ಕಾಮೆಂಟಲ್ಲಿ ಹೇಳಿ ಹೇಗಾಗಿತ್ತು ಅಂತ. ಮರೀದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.